ಸಿಲಿಕಾನ್ ಸಿಟಿ ಮಾನ ತೆಗೆದ ನಗರದ ಫುಟ್ಪಾತ್ ಮೇಲೆ ನಡೆಯಲು ಪುಟ್ಟ ಕಂದ ಒದ್ದಾಡಿದೆ. ಸಿಲಿಕಾನ್ ಸಿಟಿ ಮಾನ ಮರ್ಯಾದೆ ಇನ್ನೂ ಎಷ್ಟರ ಮಟ್ಟಿಗೆ ಹರಾಜಾಗ್ತಾರೋ ಗೊತ್ತಿಲ್ಲ. ಫುಟ್ಪಾತ್ ಮೇಲೆ ನಡೆಯಲು ಪುಟ್ಟ ಕಂದ ಒದ್ದಾಟವನ್ನ ಮಾಡಿದೆ. ಬೆಂಗಳೂರಲ್ಲಿ ಪಾದಾಚಾರಿ ಮಾರ್ಗ ಅವ್ಯವಸ್ಥೆಗೆ ಕಿಡಿಕಾರ್ತಿದ್ದಾರೆ. ವಿಡಿಯೋ ಮಾಡಿ ಕಾಲೆಳೆದ ವಿದೇಶಿ ಪ್ರಜೆ ಕ್ಯಾಲೆಬ್ ಬ್ರಾಂಡ್ ಬೆಂಗಳೂರಿನ ಅಭಿವೃದ್ಧಿ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿನ ಬೆಂಗಳೂರು ಕರ್ನಾಟಕದಲ್ಲಿ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ವಿದೇಶಿ ಪ್ರಜೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡ್ಬೇಕಾಗತ್ತೆ. ಅಧಿಕಾರಿಗಳಾಗಿರಬಹುದು ಅಥವಾ ಬೆಂಗಳೂರು ಅಭಿವೃದ್ಧಿ ಮಾಡ್ತಾ ಇರುವಂತಹ ನಮ್ಮ DK ಶಿವಕುಮಾರ್ ಸಾಹೇಬ್ರಾಗಿರಬಹುದು, ಏನು ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಆ ಮಗು ನಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ. ಪಾದಾಚಾರಿ ಮಾರ್ಗದ ಪರಿಸ್ಥಿತಿ ಅದು. ಕೇವಲ ಪಾದಾಚಾರಿ ಮಾರ್ಗ ಅಷ್ಟೇ ಅಲ್ಲ, ರಸ್ತೆಗಳ ಪರಿಸ್ಥಿತಿಯು ಕೂಡ ಇದೇ ರೀತಿಯಲ್ಲಿದೆ. ವಿದೇಶಿ ಪ್ರಜೆ ಕಾಲೆಳೆದಿದ್ದಾರೆ ಅಂತ ಅಂದ್ರೆ ಇನ್ನು ನಮ್ಮ ಬೆಂಗಳೂರಿನ ಮಾನ ಮರ್ಯಾದೆ ಎಷ್ಟು ಹರಾಜಾಗಬೇಕು ಅಂತ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಬ್ರಾಂಡ್ ಬೆಂಗಳೂರು ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕಂಪ್ಲೀಟ್ ಬ್ಯಾಡ್ ಬೆಂಗಳೂರು ಆಗಿದೆ. ಕೇವಲ ಹೆಂಗಾಗಿದೆ ಅಂತಂದ್ರೆ ರಾಜಕಾರಣಿಗಳಿಗೆ ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು, CM ಕುರ್ಚಿ ಕಿತ್ತಾಟ, ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ವಿಚಾರ ಇಷ್ಟೇ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ? ಸಾರ್ವಜನಿಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗೆ ಉತ್ತರ ಕೊಡಬೇಡಿ, ನೀವು ಸಾರ್ವಜನಿಕರಿಗೆ ಉತ್ತರ ಕೊಡಿ. ಪ್ರಶ್ನೆ ಮಾಡ್ತಾ ಇದ್ದಾರೆ. ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ. ಯಾರಾದ್ರೂ ಅಲ್ಲಿ ರಾಜಕಾರಣಿಗಳು ಆ ಒಂದು ರಸ್ತೆಯಲ್ಲಿ ಹೋಗ್ತಾರೆ ಅಂತಂದ್ರೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ. ಕೇವಲ ಒಂದು ವಾರ ಚೆನ್ನಾಗಿರುತ್ತೆ ಅಷ್ಟೇ. ಅಷ್ಟು ಗುಣಮಟ್ಟದ ಒಂದು ಡಾಂಬರ್ ಬಳಕೆ ಮಾಡಿರ್ತೀರಾ, ಗುಣಮಟ್ಟವನ್ನ ಮೇಂಟೈನ್ ಮಾಡಿರ್ತೀರಾ. ಅಲ್ಲಿ ಆ ಮಗು ಎಷ್ಟು ಕಷ್ಟಪಡ್ತಾ ಇದೆ ನೋಡಿ. ಕೇವಲ ಒಂದು ಮಗುವಿನ ಪರಿಸ್ಥಿತಿ ಅಲ್ಲ, ಎಲ್ಲರಿಗೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ವಿದೇಶಿ ಪ್ರಜೆಯೊಬ್ರು ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಅಭಿವೃದ್ಧಿ ಕೆಲಸಗಳು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನುದಾನ ಬಿಡುಗಡೆ ಮಾಡ್ತೀವಿ, ನಾವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಎಷ್ಟರ ಮಟ್ಟಿಗೆ ಬೆಂಗಳೂರು ಅಭಿವೃದ್ಧಿ ಮಾಡಿದ್ದೀರಾ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಸಾಕು.